ಭಾರತೀಯ ಜನತಾ ಪಾರ್ಟಿಯ ಬೆಳಗಾವಿ ಲೋಕಸಭೆ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಚುನಾವಣೆ ಕ್ಯಾಂಪೇನ್ ನಡೀತಾ ಇದೆ. ಆಲ್ಮೋಸ್ಟ್ ಎಲ್ಲ ಕ್ಷೇತ್ರಕ್ಕೂ ನಾನು ಹೋಗಿ ಬಂದಿದ್ದೇನೆ. 2ನೇ ರೌಂಡ್ ಪ್ರಾರಂಭ ಆಗಿದೆ. ಈ ಸಂದರ್ಭದಲ್ಲಿ ಮಾಧ್ಯಮ ಕೇಂದ್ರ ಅದನ್ನು ಪ್ರಾರಂಭ ಮಾಡುವಂಥದ್ರ ಬಗ್ಗೆ ಇವತ್ತು ಚಾಲನೆ ಕೊಟ್ಟಿದ್ದೇವೆ. ಇವತ್ತು ಅಧಿಕೃತವಾಗಿ ಮಾಧ್ಯಮ ಕೇಂದ್ರ ಅಂತ ನಾವು ಮಾಡಿರ್ಬೋದು, ಆದರೆ ಈಗಾಗಲೇ ಮಾಧ್ಯಮದ ಜೊತೆ ಸಂಪರ್ಕ ಮತ್ತು ಸಂವಾದ ಚರ್ಚೆ ಇವೆಲ್ಲ ನಡೀತಾ ಇದೆ. ಹೀಗಾಗಿ ಮತ್ತು ಇಲ್ಲಿಯವರೆಗೆ ಆದಂಥ ಕ್ಯಾಂಪೇನ್ದಲ್ಲಿ ನಮ್ಮ ಮಾಧ್ಯಮ ರಂಗದವರು ಜೊತೆಗೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಬಗ್ಗೆ ಮತ್ತು ಇನ್ನಿತರ ನಾಯಕರ ಬಗ್ಗೆ ನಮ್ಮ ಯಾವ್ಯಾವ ಇವತ್ತು ಕಾರ್ಯಕ್ರಮ ಮಾಡಿದ್ದೇವೆ ಅದೆಲ್ಲವನ್ನೂ ಸಹಿತ ಪರಿಣಾಮಕಾರಿಯಾಗಿ ಜನತೆಯ ಮುಂದೆ ಇಡುವಂಥ ಕೆಲಸವನ್ನು ಮಾಧ್ಯಮದವರು ಈಗಾಗಲೇ ಮಾಡಿದ್ದಾರೆ ಮತ್ತು ಒಳ್ಳೆಯ ರೀತಿಯಂತ ಪ್ರಚಾರವನ್ನು ಕೊಡ್ತಾ ಇದ್ದಾರೆ. ಅದಕ್ಕಾಗಿ ಎಲ್ಲ ಮಾಧ್ಯಮದವರಿಗೆ ಸಹಿತ ನಾನು ಭಾರತೀಯ ಜನತಾ ಪಾರ್ಟಿ ಪರವಾಗಿ ಅಭಿನಂದನೆ ನಾನು ಸಲ್ಲಿಸ್ತೇನೆ. ಮತ್ತು ಬರುವಂಥ ದಿವಸಗಳು ಸಹಿತ ಬೆಳಗಾವಿ ಲೋಕಸಭಾ ಕ್ಷೇತ್ರದ ಜನತೆಗೆ ದಯವಿಟ್ಟು ಇವತ್ತು ನಮ್ಮ ಕ್ಯಾಂಪೇನ್ ಬಗ್ಗೆ, ಪ್ರಚಾರದ ಕಾರ್ಯಕ್ರಮದ ಬಗ್ಗೆ ಇನ್ನೂ ಹೆಚ್ಚಿನ ರೀತಿಯಂತ ಸಹಕಾರ ಕೊಡಬೇಕು, ಇನ್ನೂ ಹೆಚ್ಚು ಪರಿಣಾಮಕಾರಿಯಾಗಿ ಪ್ರಚಾರ ಮಾಡಲಿಕ್ಕೆ ಎಲ್ಲ ಅವಕಾಶ ಕೊಡಬೇಕು ಅನ್ನುವಂಥದ್ದನ್ನು ವಿನಂತಿನೂ ಮಾಧ್ಯಮದಲ್ಲಿ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ. ಮತ್ತು ಇವತ್ತಿನ ಸ್ಥಿತಿಯಲ್ಲಿ ನಾನು ಹೇಳೋದಾದ್ರೆ ಇವತ್ತು ದೊಡ್ಡ ಪ್ರಮಾಣದಲ್ಲಿ ಇವತ್ತು ಜನಬೆಂಬಲ ಇವತ್ತು ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ನನಗೆ ಸಿಗ್ತಾ ಇದೆ, ಭಾರತೀಯ ಜನತಾ ಪಾರ್ಟಿ ಸಿಗ್ತಾ ಇದೆ. ಮತ್ತು ಎಲ್ಲ ಕಡೆ ಹೋದಲ್ಲಿ ಒಂದು ಮಾತ್ರ ಜನತೆ ಹೇಳ್ತಾ ಇರುವಂಥದ್ದು, ಮತದಾರ ಹೇಳ್ತಾ ಇರುವಂಥದ್ದು, ನರೇಂದ್ರ ಮೋದಿಯವರು ಇವತ್ತು ಅವರ ನೇತೃತ್ವ ದೇಶಕ್ಕೆ ಅಗತ್ಯ ಇದೆ, ಅವರು 3ನೇ ಬಾರಿ ಪ್ರಧಾನಮಂತ್ರಿ ಆಗುವಂಥದ್ರ ಬಗ್ಗೆ ನಾವು ಮತ ಕೊಡ್ತೀವಿ, ನಿಮ್ಗೆ ಆಶೀರ್ವಾದ ಮಾಡ್ತೀವಿ ಅನ್ನೋಂಥದ್ದು ಸ್ಪಷ್ಟವಾಗಿ ಎಲ್ಲ ಕಡೆ ಜನತೆಯ ಅಭಿಪ್ರಾಯ ಇದೆ. ಅಲ್ಲಿ ದಯವಿಟ್ಟು ಹಿಂದೆ ಮಾತಾಡಬೇಡ್ರಿ, ನಿಮ್ಗೆ ಯಾರು ಮಾತಾಡ್ಬೇಕು ದಯವಿಟ್ಟು. ಆ ಹಿನ್ನೆಲೆಯಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಬೆಂಬಲ ಸಿಗ್ತಾ ಇದೆ. ಮತ್ತು ಎಲ್ಲೆಲ್ಲಿ ಸಮಾವೇಶ ಮಾಡಿದ್ದೀವಿ ಎಲ್ಲ ಕಡೆ ಸಕ್ಸಸ್ಫುಲ್ ಆಗಿದೆ. ಗೋಕಾಕದಲ್ಲಿ ಸಮಾವೇಶ ಮಾಡಿದ್ದೀವಿ, ಅರ್ವಾವಿ ಸಕ್ಸಸ್ಫುಲ್ ಆಗಿದೆ. ಮತ್ತು ನಾಳೆ ಬೆಳಗಾವಿ ಗ್ರಾಮಾಂತರ ಕ್ಷೇತ್ರದಲ್ಲಿ ಸಮಾವೇಶ ಮಾಡ್ತಾ ಇದ್ದಾರೆ. ಬಹಳ ದೊಡ್ಡ ಪ್ರಮಾಣದಲ್ಲಿ ಅಲ್ಲಿ ಕಾರ್ಯಕರ್ತರು, ಬೂತ್ ಮಟ್ಟದ ಕಾರ್ಯಕರ್ತರು ಬರ್ತಾ ಇದ್ದಾರೆ. ಸಾಯಂಕಾಲ ಸವದತ್ತಿಯಲ್ಲಿ ಮಾಡ್ತಾ ಇದ್ದೇವೆ. ಸವದತ್ತಿಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಸಮಾವೇಶ ಆಗುವಂಥ ನೀನು, ಯಾಕಂದ್ರೆ ಸವದತ್ತಿ ಭಾಗದಲ್ಲಿ ನಾವು ಪ್ರವಾಸ ಮಾಡಿದ್ದೆ. 2 ಡೇಸ್ ಬ್ಯಾಕ್ ನಾವು ಬೆಳಗಾವಿ ಗ್ರಾಮಾಂತರದಲ್ಲಿ ಪ್ರವಾಸ ಮಾಡಿದ್ದೆ. ಎಲ್ಲ ಕಡೆ ಜನರ ಸ್ಪಂದನೆ ಸಿಗ್ತದೆ. ಮತ್ತು ಅಬೇ ಪಾಟೀಲ್ ಕ್ಷೇತ್ರದಲ್ಲಿ ಸಹಿತ ಈ ಒಳಗಾಗಿ ಒಂದು 16 ಸಭೆಗಳನ್ನು ಮಾಡಿದ್ದೇವೆ. ಇವತ್ತು ಬೆಳಗಿಂದ ಸಾಯಂಕಾಲ ಆ ಒಂದು ದಕ್ಷಿಣ ಕ್ಷೇತ್ರದಲ್ಲಿ ಹೆಚ್ಚಿನ ರೀತಿ ಪ್ರವಾಸವನ್ನು ನಾವು ಮಾಡ್ತೇವೆ. ಮತ್ತು ಇದರ ಜೊತೆಗೆ ಅನಿಲ್ ಬೆಲ್ಗೆ ಅವರ ಕ್ಷೇತ್ರದಲ್ಲಿ, ಉತ್ತರ ಕ್ಷೇತ್ರದಲ್ಲಿ ಈಗಾಗಲೇ 2 ದಿವಸ ಪ್ರವಾಸ ಮಾಡ್ಕೊಂಡು ಬಂದಿದ್ದೇವೆ. ಹೀಗಾಗಿ ಸೆಕೆಂಡ್ ರೌಂಡ್ ಆಗಿ 3ನೇ ರೌಂಡಿಗೆ ನನ್ನ ಒಂದು ಪ್ರವಾಸ ಪ್ರಾರಂಭ ಆಗಿದೆ. ಅದಕ್ಕಾಗಿ ದೊಡ್ಡ ಪ್ರಮಾಣದಲ್ಲಿ ಎಲ್ಲರೂ ಒಂದು ಬೆಂಬಲ ಸಿಗ್ತದೆ. ಅದರ ಮುಖಾಂತರ ಭಾರತೀಯ ಜನತಾ ಪಾರ್ಟಿ ಇಲ್ಲಿ ಆರಿಸಿಕೊಳ್ಳೋದು ನಿಶ್ಚಿತ ಅನ್ನುವಂಥ ಮಾತನ್ನು ಹೇಳ್ತೀನಿ. ಮತ್ತು 17ನೇ ತಾರೀಕಿಗೆ ನಾನು ನಾಮಪತ್ರ ಸಲ್ಲಿಕೆ ಮಾಡ್ತಾ ಇದ್ದೇನೆ. ಆ ಒಂದು ನಾಮಪತ್ರ ಸಲ್ಲಿಕೆ ಸಂದರ್ಭದಲ್ಲಿ ಇವತ್ತು ಬೆಳಗಾವಿ ಲೋಕಸಭಾ ಕ್ಷೇತ್ರದ ಜನತೆಗೆ, ಬೆಳಗಾವಿ ಜನತೆಗೆ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಅವತ್ತು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ, ಪ್ರೊಸೆಸ್ನಲ್ಲಿ ಭಾಗವಹಿಸಿ ಆ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಮತ್ತು ನನಗೆ ಆಶೀರ್ವಾದ ಮಾಡಬೇಕಂತ ಬೆಳಗಾವಿ ಲೋಕಸಭಾ ಕ್ಷೇತ್ರದ ಜನತೆಯಲ್ಲಿ, ಮತದಾರರಲ್ಲಿ ನಾನು ವಿನಂತಿಯನ್ನು ನಾನು ಮಾಡ್ತಾ ಇದ್ದೇನೆ. ಮತ್ತು ಮಾಧ್ಯಮದವರು ಸಹಿತ ಅದಕ್ಕೆ ಹೆಚ್ಚಿನ ರೀತಿಯಾದಂಥ ಒಂದು ಸಹಕಾರ ಕೊಡಬೇಕನ್ನುವಂಥ ವಿನಂತಿಯನ್ನು ಮಾಡಿ ಇಲ್ಲಿಯವರು ಕೊಟ್ಟಂತಹ ಸಹಕಾರಕ್ಕೆ ಅಭಿನಂದನೆಗಳು. ಮುಂದೆಯೂ ಸಹಿತ ಆ ಸಹಕಾರ ಇರಲಿ ಅಂತ ಹೇಳಿ ಕೇಳಿಕೊಂಡು ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.